ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬನ್ನಿ, ನಮ್ಮನೆ ವರಮಹಾಲಕ್ಷ್ಮಿ ಡೆಕೋರೇಷನ್ಸ್ ಎಲ್ಲ ಹೇಗೆ ಮಾಡಿದ್ವಿ, ಸೀರೆ ಹೇಗೆ ಉಡಿಸಿದೆ, ಯಾವ ರೀತಿ ಪ್ರಿಪ್ರೇಷನ್ ನಡೆಸ್ಕೊಂಡೆ, ಹಬ್ಬಕ್ಕೆ ಮುಂಚೆ ಆಗಿರ್ಬೋದು, ಹಬ್ಬದ ದಿವಸ ಆಗಿರ್ಬೋದು, ಹೇಗೆಲ್ಲ ಆಯಿತು ಪೂಜೆ ಅನ್ನೋದನ್ನು ಪಾರ್ಟ್ ಬೈ ಪಾರ್ಟ್ ಹಾಕ್ತೀನಿ. ಯಾಕಂದರೆ ತುಂಬ ಲೆಂತ್ ಇರೋದ್ರಿಂದ ಒಂದೇ ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ. ಸೊ ಹಾಗೆ ಪಾರ್ಟ್ ಬೈ ಪಾರ್ಟ್ ಹಾಕ್ತೀನಿ. ಎಲ್ಲರೂ ನೋಡ್ಕೊಂಬನ್ನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಬ್ಬದ ದಿವಸ ಒಬ್ಬರು ಸ್ಪೆಷಲ್ ವ್ಯಕ್ತಿ ಬಂದಿದ್ದರು. ಅವ್ರು ಯಾರು ಅನ್ನೋದು ಕೂಡ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ರೀತಿ ಪಾದಕ್ಕೆ ನಾನು ಇಲ್ಲಿ ಹೋಲ್ ಕೊಟ್ಟಿರ್ತಾರೆ. ಮೊದಲೇ ಇದಕ್ಕೆ ಈ ಥರ ನಾನು ಕಂಬಿ ಸಿಟಿಯಲ್ಲಿ ಸಿಗುತ್ತೆ ಈ ಥರದ್ದು ಗೋಲ್ಡ್ ಕಲರ್ದು. ಅದನ್ನು ತೊಗೊಂಬಂದು ಇವಾಗ ಇದನ್ನು ಅಂಟಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಅಂಟಿಸ್ಕೊಳ್ಳೋಣ. ಇದನ್ನು ಹೇಗೆ ಅಂಟಿಸ್ಕೋಬೇಕು, ಡಬಲ್ ಸ್ಟಿಕ್ಕಿಂದ ಕಾಲು ಆಚೆ ಕಾಣ್ದಿರೋ ಥರ, ಹಾಗೆ ಮತ್ತು ಯಾವ ರೀತಿಯಾಗಿ ಇದನ್ನು ಹೊಲ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಕಾಲು ಇರುತ್ತಲ್ವ, ಕಾಲನ್ನ ಇಟ್ಟರೆ ಈ ಥರ ಕಾಣುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಇದು ನೀಟಾಗಿ ಕುತ್ಕೋಬೇಕು. ಇದು ಕಾಲು ಈ ಥರನೇ ಕುತ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ಡಬಲ್ ಸ್ಟಿಕ್ಕರ್ ಸಹಾಯದಿಂದ ಕಾಲನ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಫಿಕ್ಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈ ಥರ ಡಬಲ್ ಸ್ಟಿಕ್ ಇರುತ್ತಲ್ಲ, ಅದನ್ನು ತೊಗೊಂಡು ಇಷ್ಟುದ್ದ ಕಟ್ ಮಾಡಿಕೊಂಡು ಫಸ್ಟು ಇದನ್ನು ಇಷ್ಟುದ್ದ ಕಟ್ ಮಾಡಿಕೊಂಡು ಇಲ್ಲಿ ಅಂಟಿಸ್ಕೊಂಡ್ಬಿಡ್ಬೇಕು. ಈ ರೀತಿಯಾಗಿ ಅಂಟಿಸ್ಕೊಂಡ್ರೆ ಅದೇನಾಗುತ್ತೆ, ಗ್ರಿಪ್ಪಾಗಿ ಇಟ್ಕೊಳ್ಳುತ್ತೆ. ಈ ರೀತಿಯಾಗಿ ಅಂಟಿಸ್ಕೊಂಡು ನಮಗೆ ಕರೆಕ್ಟಾಗಿ ಎಲ್ಲಿಗೆ ಬರಬೇಕು ಪಾದ ಅದನ್ನು ನೋಡಿಕೊಂಡು ಅಂಟಿಸ್ಕೋಬೇಕಾಗುತ್ತೆ. ಇದೇನು ಉಳಿದಿರುತ್ತಲ್ವ, ಈ ಥರ ಅಂಟಿಸಿದ ಮೇಲೆ ಏನಾಗುತ್ತೆ, ಈ ಥರ ಬರುತ್ತೆ. ಇದನ್ನು ಒಂಚೂರು ಪ್ರೆಸ್ ಮಾಡಿಕೊಂಡ್ರೆ ಇದು ಪ್ರೆಸ್ ಆಗುತ್ತೆ, ಆಯಿತಾ. ಹಿಂಗೆ ಅಗ್ಲಕ್ಕಿರುತ್ತಲ್ಲ, ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಪ್ರೆಸ್ ಆಗುತ್ತೆ. ಸೊ ಇದನ್ನು ನೀಟಾಗಿ ಪ್ರೆಸ್ ಮಾಡಿಕೊಂಡು ಈ ಉಳಿದಿರೋ ಕಾಲಿಗೆ ಏನು ಮಾಡಬೇಕು, ಇದನ್ನು ಹಿಂಗೆ ಅಂಟಿಸ್ಕೋಬೇಕಾಗುತ್ತೆ. ಅದಕ್ಕೂ ಕೂಡ ಡಬಲ್ ಸ್ಟಿಕ್ಕರ್ ಸಹಾಯದಿಂದ ಅಂಟಿಸ್ಕೋಬೇಕು. ಫಸ್ಟು ಇದನ್ನು ನಾವು ನಾಟ್ ಹಾಕ್ಕೊಂಡ್ಬಿಡೋಣ. ಒಂದು ಸತಿ ಗಟ್ಟಿಯಾಗಿ ಆಟ ಆಡೋಕ್ಕಲ್ಲ, ಅದು ದೇವ್ರದು. ಆಮೇಲೆ ಇದನ್ನು ನೀಟಾಗಿ ಈ ರೀತಿಯಾಗಿ ನೀಟಾಗಿ ಗಂಟಾಕೊಂಡು ಉಳಿದಿರೋದನ್ನು ಈ ಥರ ಟ್ವಿಸ್ಟ್ ಮಾಡ್ಕೊಂಡ್ಬಿಟ್ರೆ ಇದು ಆಯಿತು. ಇದು ಹಿಂಗಾಗಿದೆ ಅಲ್ವಾ. ಇನ್ನೇನು ಉಳಿದಿದೆ, ಇದಕ್ಕೆ ನಾವೇನು ಮಾಡಬೇಕು, ಈ ಪಾದ ಇದೆಯಲ್ವ, ಈ ಪಾದ ಇಲ್ಲಿ ಬಂದು ನಾವು ಡಬಲ್ ಸ್ಟಿಕ್ನ ಅಂಟಿಸ್ಕೋಬೇಕಾಗುತ್ತೆ ನೋಡಿ. ಈಗ ಈ ಡಬಲ್ ಸ್ಟಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಅಂಟಿಸ್ಕೊಂಡ್ಬಿಡ್ತೀನಿ. ಇಲ್ಲಿ ಅಂಟಿಸ್ಕೊಂಡು ಇದ್ರ ಮೇಲಿರುವಂಥ ಒಂದು ಎಕ್ಸ್ಟ್ರಾ ಸ್ಟಿಕ್ಕರ್ ಏನಿದೆ ಅದನ್ನು ತೆಗೆದುಬಿಟ್ಟು ಇಲ್ಲಿ ಪಾದಕ್ಕೆ ಅಂಟಿಸ್ಬಿಡ್ತೀನಿ. ಈಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕೂತಿದೆ, ನೋಡಿದ್ರಾ. ಎಲ್ಲೂ ಕೂಡ ಎಕ್ಸ್ಟ್ರಾ ಅನಿಸ್ತಿಲ್ಲ. ಈಗ ಇಲ್ಲಿ ಒಂದು ಸ್ಟಿಕ್ಕರ್ ಅಂಟಿಸ್ಕೊಂಡ್ಬಿಟ್ರೆ ಇಲ್ಲೂ ಕೂಡ ನೀಟಾಗಿ ಎಲ್ಲೂ ಕೂಡ ಎಕ್ಸ್ಟ್ರಾ ಥರ ಕಾಣಿಸ್ತಿಲ್ಲ, ನೀಟಾಗಿ ಪಾದ ಕೂತಿರೋ ಥರನೇ ಅನಿಸುತ್ತೆ. ಇದು ಕೂಡ ನಾವು ಅಂಟಿಸಿದಾಗ ಆಚೆ ಬರೋದಿಲ್ಲಲ್ಲ. ಸೊ ನಾವು ಕೂರಿಸಿದಾಗ ಇದು ಯಾವುದೂ ಆಚೆ ನೀಟಾಗಿ ಕಾಣೋದಿಲ್ಲ, ನೀಟಾಗಿ ಇದಾಗುತ್ತೆ. ಇದೊಂದು ಟಿಪ್ಸ್ ಇರುತ್ತೆ. ನೀವು ಯಾರಾದರೂ ಒದ್ಲಾಡ್ತಿದ್ರೆ, ಈ ಥರ ಕಷ್ಟಪಡ್ತಿದ್ರೆ ಈ ಥರ ಮಾಡ್ಕೋಬೋದು. ಎರಡು ಪಾದಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಕೂರುತ್ತೆ. ಮತ್ತು ನೋಡಿ, ಎಲ್ಲೂ ಕೂಡ ಆಚೆಗೆ ಬಂದಿಲ್ಲ. ನಾವೇನಾದರೂ ಈ ರೀತಿಯಾಗಿ ಇಟ್ಟರೂ ಕೂಡ, ಈ ರೀತಿಯಾಗಿ ಕೂಡ ಆಚೆ ಕಾಣೋದಿಲ್ಲ, ನೀಟಾಗಿ ಕೂರುತ್ತೆ. ಮತ್ತು ನೋಡಿ, ಈ ರೀತಿಯಾಗಿ ಇಟ್ಟರೂ ಕೂಡ ದೇವ್ರ ಪಾದನ ನೀಟಾಗಿ ಕೂರುತ್ತೆ, ಎಲ್ಲೂ ಕೂಡ ಆಚೆ ಕಾಣೋದಿಲ್ಲ, ಬೇರೆ ಅಷ್ಟೇ ಕಾಣುತ್ತೆ. ಇದೀಗ ಕೈಗೂ ಕೂಡ ಹಾಗೆ ಸ್ಟಿಕ್ ಮಾಡ್ಕೊಳ್ತೀನಿ, ನೋಡ್ಬೋದು. ಅದೇ ರೀತಿ ಈಗ ಇದಿದೆ, ಇದನ್ನು ಕೂಡ ಹಾಗೆ ಹಾಕಿ ಸ್ಟಿಕ್ ಮಾಡ್ಕೊಳ್ತೀನಿ. ಇದು ಫಸ್ಟು ನಾವು ಏನೇ ಮಾಡಿದ್ರೂ ನೀಟಾಗಿ ಗ್ಲೂ ಅಲ್ಲಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅದು ನೀಟಾಗಿ ಕೂರೋದಿಲ್ಲ. ಗ್ಲೂ ಇಲ್ಲ ಅಂದರೆ ಅದು ಆಚೆ ಈಚೆ ಹೆಂಗೆಂಗೋ ಆಗೋಗುತ್ತೆ. ಅದನ್ನು ಗ್ಲೂ ಅಲ್ಲಿ ಹಾಕಿ ನಮ್ಗೆ ಇದೇನಾದರೂ ಅಗಲ ಅನ್ನಿಸ್ತು ಅಂತಂದರೆ ಇಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಇದು ಕರೆಕ್ಟಾಗಿ ಬೆಂಡ್ ಆಗುತ್ತೆ, ನೋಡ್ಬೋದು. ಹಿಂಗೆ ಲೈಟಾಗಿ ಪ್ರೆಸ್ ಮಾಡಿದ್ರೆ ಸರಿ ಹೋಗುತ್ತೆ. ಇಲ್ಲಿ ರೌಂಡ್ ಶೇಪ್ ಬರುತ್ತೆ ನೋಡಿ. ಈಗ ಇದು ನೋಡಿ ಎಷ್ಟು ಅಗಲ ಇದೆ, ಇದು ನೋಡಿ ಎಷ್ಟು ಅಗಲ ಇದೆ, ಮತ್ತು ಇದು ನೋಡಿ ಎಷ್ಟು ರೌಂಡಿಗಿದೆ. ಇದನ್ನು ಸ್ವಲ್ಪ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ನೋಡಿ ಚಿಕ್ಕದಾಗುತ್ತೆ.
ಸೊ ಇದರೊಳಗಡೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಆವಾಗ ನಮಗೆ ಈಸಿಯಾಗಿ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ತೋರಿಸ್ತೀನಿ ಹೀಗೆ ಬಂದಿದೆ ಅಂತ. ನೋಡು, ಕೈಗೆ ಈ ಥರ ಹಾಕ್ಕೊಂಡು ಅಭಯ ಹಸ್ತ ವರ ಹಸ್ತನ ರೆಡಿ ಮಾಡ್ಕೊಂಡಿದ್ದೀನಿ. 2 ಕೈಗೂ ವಂಕಿ ಹಾಕ್ಕೊಂಡಿದ್ದೀನಿ ಈ ಥರ, ಮತ್ತು ಬಳೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲೂ ಕೂಡ ಬಳೆ ಹಾಕಿದ್ದೀನಿ, ಇಲ್ಲಿ ಈ ಥರ ವಂಕಿ ಕೂಡ ಹಾಕಿದ್ದೀನಿ. ಅಭಯ ಹಸ್ತ ವರ ಹಸ್ತನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಕಬೇಕಾದ್ರೆ ಸ್ವಲ್ಪ ಜಾಗ್ರತೆ, ಯಾಕಂದರೆ ತುಂಬ ಬಳೆಗಳು ಅದು ದಪ್ಪ ಇರೋದ್ರಿಂದ ಹೋಗಿಲ್ಲ, ತುಂಬ ಬಳೆಗಳು ಹೋಯಿತು. ಸೊ ಓಕೆ, ಪರವಾಗಿಲ್ಲ. ಬಟ್ ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಕೈಗಳು. ಹೂವು ತರೋದಕ್ಕಂತ ಸಿಟಿನಲ್ಲಿ ಜಾಸ್ತಿ ಶಾಪಿಂಗ್ ತುಂಬ ಮಳೆ, ಅದಕ್ಕೋಸ್ಕರ ಶಾಪಿಂಗ್ ಸ್ವಲ್ಪ ಮಾಡ್ಕೊಂಡು ಮನೆಗೆ ಬರ್ತಿದ್ದಂಗೆ ಇಷ್ಟೆಲ್ಲ ಅಡುಗೆಗಳು ಮಾಡಿಟ್ಟಿದ್ವಿ. ಯಾಕಂದರೆ ಹಬ್ಬಕ್ಕೆ ದೇವ್ರ ಮುಂದೆ ಇಡಬೇಕಲ್ಲ, ಸೊ ಹಾಗಾಗಿ ಇದೊಂಥರ ಲಡ್ಡು ಮಾಡಿ, ಮತ್ತು ಮೋದಕ, ರವೆ ಉಂಡೆ, ಮತ್ತು ಏನದು ಚಕ್ಲಿ, ಸ್ವಲ್ಪ ಕೋಡ್ಬಳೆ, ಹಾಗೆ ಕಜ್ಜಾಯ, ಕರ್ಜಿಕಾಯಿ ಎಲ್ಲನೂ ದೇವ್ರ ಮುಂದೆ ಇಡೋದಕ್ಕೆ ಅಂತ ಮಾಡಿದ್ವಿ. ಅದಾದಮೇಲೆ ಡೆಕೋರೇಷನ್ ಅವರೆಲ್ಲ ಬಂದರು. ಡೆಕೋರೇಷನ್ ಅವ್ರು ಬಂದು ಡೆಕೋರೇಷನ್ ಮಾಡ್ತಿದ್ರು. ಅವರೆಲ್ಲ ಮಾಡ್ಕೊಂಡು ಹೋಗುವಾಗ ಕರೆಕ್ಟಾಗಿ 12:30 ಆಗಿತ್ತು ಅನಿಸುತ್ತೆ. ನಿಯರ್ ಬೈ 12:30 ಆಗಿತ್ತು ಅನಿಸುತ್ತೆ. ಈ ಸತಿ ನಾವು ಏನದು ಬಾಳೆ ಎಲೆ ಡೆಕೋರೇಷನ್ ಮಾಡಿಸಿದ್ವಿ. ಅವ್ರು ಬಂದು ಹೋದ್ಮೇಲೆ ಮನೆಯೆಲ್ಲ ತುಂಬ ಗಲೀಜಾಗಿತ್ತು, ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ದೇವ್ರ ಮುಖವಾಡನ ನಾನು ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ದೇವ್ರ ಮನೆಯಲ್ಲೂ ಕೂಡ ಅಷ್ಟೇ ನಾನು ಒಂದು ಮುಖವಾಡ ಇಟ್ಟಿದ್ದೀನಿ. ಸ್ಟಾರ್ಟಿಂಗ್ ನೋಡಿ, ಡೆಕೋರೇಷನ್ ಎಲ್ಲ ಮುಗ್ದಿದೆ. ಡೆಕೋರೇಷನ್ ಈ ಥರ ಬಂದಿದೆ. ನಾನು ಲೋಟಸ್ ಇಟ್ಕೊಂಡಿದ್ದೆ, ಅದ್ರ ಮೇಲೆ ಒಂದು ಅಲ್ಲಿಗೆ ಇಟ್ಟು, ಅದ್ರ ಮೇಲೆ ಒಂದು ಇದಿಟ್ಟು, ಈ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ, ಒಂದು ಎಲೆಯಲ್ಲಿ ಅಕ್ಕಿ ಹಾಕಿ, ಮತ್ತು ಅದ್ರ ಮೇಲೆ ಒಂದು ಕಳಶದಲ್ಲಿ ಬೇರೆ ಅಕ್ಕಿ ಹಾಕಿದ್ದೀನಿ. ಇದ್ರ ಮೇಲೆ ಇನ್ನೊಂದು ಕಳಶ ಇಟ್ಕೊತೀನಿ. ಸೀರೆ ಎಲ್ಲ ರೆಡಿ ಮಾಡ್ಕೋಬೇಕು. ಸೀರೆ ಎಲ್ಲ ತೆಗೆದಿಟ್ಟಿದ್ದೀನಿ. ಈಗ ಇನ್ನೂ ಏನೂ ರೆಡಿ ಆಗಿಲ್ಲ, ಒಬ್ಬಳೇ ಇರೋದ್ರಿಂದ ವಿಡಿಯೋ ಮಾಡ್ಕೊಂಡು ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಹಾಕ್ತೀನಿ, ಏನು ಬೇಜಾರು ಮಾಡ್ಕೋಬೇಡಿ. ಬಾಗಿಲಿಗೆ ನೋಡಿ ಹೀಗಾಗಿದೆ. ಇನ್ನೂ ದೇವ್ರ ಮನೆಯಲ್ಲೂ ಅಷ್ಟೇ ನೋಡಿ ಹೆಂಗಿದೆ. ದೇವ್ರ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಎಲ್ಲ ಮಾಡಬೇಕು. ರಾತ್ರಿಯೆಲ್ಲ ನಿದ್ದೆ ಆಗಲ್ಲ. ಈಗ ಟೈಮು 12:30 ಏನೋ ಆಗಿರಬೇಕು ಅನ್ಕೋತೀರಿ, ಯಾಕಂದರೆ ಅಲ್ಲಿ ವಾಚ್ ಇದೆ, ಅದರಿಂದ ಕಾಣಿಸಲ್ಲ. ನೋಡೇ ಬಿಡ್ತೀನಿ ರೀ. 12:30 ಕರೆಕ್ಟಾಗಿ ನಾನು ಹೇಳ್ದಂಗೆ ಕಾಣಿಸ್ತಿದೆಯಾ? 12:30. ಈ ಕಡೆ ಟಿ ವಿ ಬರುತ್ತೆ, ಟಿ ವಿ ಹತ್ರನೇ ನಾವು ಟಿ ವಿ ಮುಂದೆ ಮಾಡಿಸ್ಕೊಂಡಿರೋದು, ಜಾಗ ಸಾಕಾಗಲ್ಲ ಅಂತ. ನೋಡಿ, ಚೆನ್ನಾಗಿದೆ ಡೆಕೋರೇಷನ್ಸ್. ಇನ್ನೂ ಫುಲ್ಲು ರೆಡಿ ಆದಮೇಲೆ ಹಾಕ್ತೀನಿ. ಸುಮ್ಮನೆ ಡೆಕೋರೇಷನ್ ಆಗೋಕ್ಕೆ ಮುಂಚೆ ಸೀರೆ ಎಲ್ಲ ಈಗ ಪ್ರೀಪ್ಲೇಟಿಂಗ್ ಮಾಡಿಕೊಂಡು ದೇವರಿಗೆ ಹಾಕಬೇಕು. ಎಲ್ಲ ಆದಮೇಲೆ ಸಿಗ್ತೀನಿ. ದೇವ್ರಿಗೆ ಹುಟ್ಟಿಸ್ಮೇಲೆ ನೋಡ್ತೀನಿ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ. ಎಲ್ಲನೂ ಮಾಡೋಕ್ಕಾಗಲ್ಲ, ನೋಡೋಣ. ನೋಡಿ, ಸೀರೆ ಹಿಂಗೆ ಹಾಕ್ಕೊಂಡು ಮಧ್ಯದಲ್ಲಿ ಇಟ್ಟಿಟ್ಕೊಂಡು ಇಲ್ಲಿ ಪಿನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈಗ ರೆಡಿ ಮಾಡಿರುವಂಥ ಕಾಳುಗಳನ್ನ ತೊಗೊಂಡಿದ್ದೀನಿ. ಅದನ್ನು ಒಳಗಡೆ ಹಾಕ್ಕೋಬೇಕಾಗುತ್ತೆ. ಒಳಗಡೆ ಅಂದರೆ ತೋರಿಸ್ಬೇಕು. ನೋಡಿ, ಈ ಥರ ಸೀರೆ ಒಳಗಡೆಯಿಂದ, ಸೀರೆ ಇಲ್ಲಿದ್ದನ್ನು ಸೀರೆ ಒಳಗಡೆಯಿಂದ ಹಾಕ್ಕೊಂಡಿದ್ದೀನಿ. ಈ ಕಡೆ ಒಂದು ಕಾಲು, ಈ ಕಡೆ ಒಂದು ಕಾಲು. ಇದನ್ನು ಫಿಕ್ಸ್ ಆದಮೇಲೆ ಸೀರೆಯಲ್ಲಿ ಇದು ಹಿಂದಕ್ಕೆ ಹೋದರೆ ನೋಡಿ ಇರುತ್ತೆ, ಆಯಿತಾ? ನೋಡಿ, ಇಷ್ಟು ರೆಡಿ ಮಾಡಿದ್ದೀನಿ ಒಬ್ಬಳೇ. ನನಗಂತೂ ಒಬ್ಬಳೇ ಇಟ್ಕೊಂಡು ಮಾಡಬೇಕು, ಅದಕ್ಕೋಸ್ಕರ ವಿಡಿಯೋ ಯಾವುದೂ ತೆಗಿಯೋಕ್ಕಾಗಿಲ್ಲ. ಸದ್ಯಕ್ಕೆ ಇಷ್ಟಂತೂ ರೆಡಿ ಮಾಡಿದ್ದೀನಿ. ಇನ್ನೂ ಬಳೆ ಹಾಕಬೇಕು, ಕಮಲದ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ. ನೋಡಿ, ಇದೆಲ್ಲ ಇಷ್ಟು ರೆಡಿಯಾಗಿದೆ. ಒಡವೆಗಳು ಹಾಕಿದ್ದೀನಿ. ಪದ್ಮಾಸನದಲ್ಲಿ ಕೂತ್ಕೊಂಡಿರೋ ಥರ ಮಾಡಿದ್ದೀನಿ. ಚೆನ್ನಾಗಾಗಿದೆ ಅಂತ ಕಾಮೆಂಟ್ ಮಾತ್ರ ಮಾಡೋದು ಮರಿಬೇಡಿ. ಇದಕ್ಕೆ ಒಂದು ಆಪ್ಷನ್ಸ್ ಇಲ್ಲ. ಏನು ಗೊತ್ತಾ, ನಾನು ಈ ಥರದ್ದು ತೊಗೊಂಡ್ಬಿಟ್ಟೆ ಆವಾಗ ತಪ್ಪು ಮಾಡಿ. ಫುಲ್ಲು ಕವರ್ ಇರೋದಲ್ಲ, ಅದು ತೊಗೋಬೇಕಾಗಿತ್ತು. ಅವಾಗ ಗೊತ್ತಾಗಲಿಲ್ಲ, ಈ ಥರದ್ದು ತೊಗೊಂಡೆ. ಮತ್ತು ಬಳೆ ನೋಡಿ, ಬಳೆ ಹೆಂಗೆ ಹಾಕಿದ್ದೀನಿ. ತುಂಬ ದಾರಗಳು ಕಟ್ಟಿದ್ದೀನಿ. ಹೂವು ಹಾಕಿದರೆ ಎಲ್ಲ ಕವರ್ ಆಗುತ್ತೆ, ಅದಕ್ಕೆ. ಚೆನ್ನಾಗಿ ಅನ್ನಿಸ್ತಿದೆಯಾ? ಮನೆಯಲ್ಲಿ ಇನ್ನೂ ಮುಖ ಇಟ್ಟಿಲ್ಲ,
ಅದಿಡಬೇಕಷ್ಟೆ. ದೇವಿ ಮುಖ ಇಟ್ಟರೆ ಫಿನಿಶ್ ಆಗುತ್ತೆ. ಈ ಸತಿ ಡೆಕೋರೇಷನ್ ಈ ಥರ ಇದೆ. ಇನ್ನು ನೋಡಿ ಎಷ್ಟು ಕೆಲಸ ಇದೆ ನನಗೆ. ಈಗಾಗಲೇ ರಾತ್ರಿ 1:30-2 ಗಂಟೆನಾ ಟೈಮ್ ನೋಡ್ತೀನಿ ರೀ. ಎಷ್ಟು 2:30 ಆಗ್ತದೆ. 2 ಅವರ್ ಆಯಿತು ನೋಡಿ. 12:30ಗೆ ಸ್ಟಾರ್ಟ್ ಮಾಡಿದವಳಿಗೆ 2 ಅವರ್ ಹಿಡಿದಿದೆ ಇದಿಷ್ಟು ಮಾಡೋದಕ್ಕೆ. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ ಸೀರೆ ಕಾಂಬಿನೇಷನು, ಬ್ಯಾಕ್ ಡ್ರಾಪು, ಆ ಲೋಟಸ್ಸು ಎಲ್ಲನೂ. ಆ ಲೋಟಸ್ ಬಂದು ಒಬ್ರು ಯೂಟ್ಯೂಬರ್ ಹತ್ರ ತೊಗೊಂಡಿದ್ದು. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಹೇಳಿ ಆಯಿತಾ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹೇಳ್ತೀನಿ. ಈ ಕೈ ಪಾದ ಎಲ್ಲ ಅವ್ರ ಹತ್ರ ಮಾಡಿಸ್ಕೊಂಡಿದ್ದು. ಇವಾಗ ತುಂಬ ರೆಡಿಮೇಡ್ ಸಿಗುತ್ತೆ, ಬಟ್ ಲೋಟಸ್ ಅವ್ರ ಹತ್ರ ತೊಗೊಂಡಿದ್ದು ಇಷ್ಟು ದೊಡ್ಡದು. ಇವಾಗ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ ಮೊದಲಿಗಿಂತ. ನೋಡಿ ಯಾರಿಗಾದ್ರೂ ಬೇಕಿದ್ರೆ ಹೇಳಿ, ತರಿಸ್ಕೊಡ್ತೀನಿ. ಈಗ ನೀರೆಲ್ಲ ತುಂಬಿದ್ದೀನಿ, ಹಾರ ಎಲ್ಲ ಹಾಕಬೇಕು. ಹಾರ ಎಲ್ಲ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ ರೀ. ಈಗ ಈ ವಿಡಿಯೋನ ಈ ಪಾರ್ಟ್ 1 ಆಗಿ ಎಂಡ್ ಮಾಡ್ತಿದ್ದೀನಿ. ಪಾರ್ಟ್ 2 ಅಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ. ಮತ್ತು ನಾನು ದೀಪಗಳನ್ನ ಇಟ್ಟಿರೋದಾಗಿರ್ಬೋದು, ದೇವ್ರ ಮುಖವಾಡ ಇಟ್ಟಿರೋದಾಗಿರ್ಬೋದು, ಪೂಜೆ ಮಾಡಿಸಿದ ವಿಧಾನ, ಪೂಜೆ ವೀಡಿಯೋಸು, ಅಂದರೆ ಪೂಜಾರಿನ ಕರೆಸಿ ಮನೆಯಲ್ಲಿ ಮಂತ್ರೋಚ್ಚಾರಣೆ ಮಾಡಿ ಪೂಜೆ ಮಾಡಿದ್ದು ಅದೆಲ್ಲನೂ ಪಾರ್ಟ್ 2 ಅಲ್ಲಿ ಬರುತ್ತೆ. ಹಾಗೆ ಪಾರ್ಟ್ 3 ಒಂದು ಸರ್ಪ್ರೈಸ್ ಕಾದಿದೆ, ಕಾಯ್ತಾ ಇರಿ. ಯಾರೂ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ನ ಮಿಸ್ ಮಾಡಬೇಡಿ. ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಪಾರ್ಟ್ 2 ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ತಾಯಿ ವರಮಹಾಲಕ್ಷ್ಮಿ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೊಂದು ವಿಷಯ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಬರ್ತಿದ್ದೀರಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ ಮಾಡಿಕೊಡಿ. ಹಾಗೆ ನನ್ನ ಚಾನಲಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ. ಹಾಗೆ ಕಾಮೆಂಟ್ ಕೂಡ ತಿಳಿಸಿ, ಏನಾದರೂ ಚೇಂಜಸ್ ಮಾಡಬೇಕಿತ್ತಾ, ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದನ್ನು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭರಾತ್ರಿ, ಶುಭ ದಿನ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್.